ಸ್ವಲ್ಪ ತರಲೆ ಅನ್ಸುತ್ತೆ ಅಲ್ವಾ? ಮನೇಲಿ ಅಜ್ಜಿ ತಾತನ್ ಮುದ್ದು ಜಾಸ್ತಿನಾ? ನಾನ್ ಹೇಳ್ತೀನಿ ಅನುಗೆ, ನೀವ್ ತೇಜುಗ್ ಹೇಳಿ. ಅವ್ನ್ ತುಂಬಾ ಮೃದು ಅನ್ನಿಸ್ತಿದೆ, ಸ್ವಲ್ಪ ನಾಚಿಕೆ ಸ್ವಭಾವದವನು. ಹುಡುಗರೆಷ್ಟೊಂದ್ ಮೃದು ಆದ್ರೆ ತುಂಬಾ ಕಷ್ಟ. ಹಾಗೆಲ್ಲ ಏನೂ ಇಲ್ಲ, ಅವನ್ಗೆ ಕನಿಕರ ಜಾಸ್ತಿ, ಉಪಕಾರ ಸ್ಮರಣೆ ಬುದ್ಧಿ. ಹಾಗಾಗಿ ಅನು ಹೇಳಿದ ಮಾತನ್ ಕೇಳಿದಾನಷ್ಟೇ. ಉಪಕಾರ ಸ್ಮರಣೆನಾ ಅಂದ್ರೆ? ಅನು ನಿಮಗ್ ಹೇಳಿದ್ಮೇಲೆ ಅನ್ಸುತ್ತೆ ನಿಮಗ್ ನಿಜ ಗೊತ್ತಾಗಿದ್ದು. ನಮ್ ಮನೆಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಟ್ಟಿದ್ದು. ತೇಜು ಸ್ಕೂಲನ್ ಬಿಟ್ಟು ಅಜ್ಜಿ ಜೊತೆ ಊರ್ಗ್ ಹೋಗಕ್ ಹೊರಟಿದ್ದ. ಅನು ಹೇಳಿರೋ ಮಾತಿಂದ ಇವತ್ತು ಇಲ್ಲೇ ಉಳ್ಕೊಂಡಿದ್ದಾನೆ. ಅದೆಲ್ಲ ಅವ್ನ್ ಮನ್ಸಲ್ಲಿರುತ್ತೆ. ಹಾಗಾಗಿ ಅನು ಸ್ಟ್ಯಾಚ್ಯೂ ಅಂದಾಗ ಅವ್ನ್ ಸ್ಟ್ಯಾಚ್ಯೂ ಆಗಿ ಉಳ್ಕೊಂಡಿದ್ದಾನಷ್ಟೇ. ಅದನ್ನ ಅನು ಅಡ್ವಾಂಟೇಜ್ ಆಗಿ ತಗೊಂಡಿದ್ದಾಳೆ ಅಷ್ಟೇ. ಒಂದ್ ನಿಮಿಷ ಇರಿ, ನೀವ್ ಹೇಳಿದ ಮಾತನ್ನ ವಾಪಸ್ ತಗೊಳ್ಳಿ. ಅಡ್ವಾಂಟೇಜ್ ತಗೊಂಡಿದ್ದಾಳೆ ಅಂತೆಲ್ಲ ಹೇಳ್ಬೇಡಿ. ನನ್ ಮಗಳಿಗೆ ಆ ಥರ ಬುದ್ಧಿ ಇಲ್ಲ. ಅಲ್ಲ, ಯಾಕೆ ಇವಾಗ ಇಷ್ಟು ಕೋಪ ಮಾಡ್ಕೋತಾ ಇದ್ದೀರಾ? ನೋಡಿ, ನಾನು ಅನು ಬಿಹೇವಿಯರ್ ಬಗ್ಗೆ ನಿಮ್ ಹತ್ರ ಯಾವ ಕಂಪ್ಲೇಂಟು ಮಾಡ್ತಿಲ್ಲ. ಒಪ್ಕೋತೀನಿ, ಅಡ್ವಾಂಟೇಜ್ ಅನ್ನೋ ವರ್ಡ್ನ ನಾನು ಯೂಸ್ ಮಾಡಬಾರ್ದಾಗಿತ್ತು. ಅಂಡ್ ಐ ಆಮ್ ಸಾರಿ ಅಬೌಟ್ ಇಟ್. ನನ್ನ ತಲೆಯಲ್ಲಿ 108 ಯೋಚನೆಗಳಿರ್ತವೆ. ಅದು ಬಾಯ್ ತಪ್ಪ ಬಂತಷ್ಟೇ. ನೀವು ಬಾಯ್ ತಪ್ಪ ಮಾತಾಡೋದೇ ಇಲ್ವಾ ಹೇಳಿ? ನನ್ ಮೇಲೆ ಯಾಕೆ ಇಷ್ಟು ಸಿಟ್ಟು ನಿಮಗೆ? ನನಗ್ ಹೇಳಿ, ನೀವ್ಯಾಕೆ ಇಷ್ಟು ಕೋಪ ಮಾಡ್ಕೋತಿದ್ದೀರಾ? ನಿಮ್ ಹಾಗೆ ನನಗೂ ಯಾವ್ದಾದ್ರೂ ಯೋಚನೆಗಳಿರುತ್ತೆ. ನಿಮಗ್ ಗೊತ್ತಿರ್ಬೇಕಲ್ವಾ DC ಪೋಸ್ಟ್ ಮತ್ತೆ ಅದಕ್ಕಿರೋ ಪ್ರೆಷರ್ ಬಗ್ಗೆ. ಗೊತ್ತು ಬಿಡಿ, ಅದೇ ನಮಗ್ ಹೊಸದಲ್ಲ. ನಿಮಗಾದ್ರೆ ನಿಮ್ ಸ್ಟಾಫ್ ಸಪೋರ್ಟ್ ಇರುತ್ತೆ. ಆದ್ರೆ ನನಗೆ ಬರೀ ಆತಂಕಗಳೇ ತುಂಬಿರೋ ಒಂಟಿ ಹೋರಾಟ ಅಷ್ಟೇ. ನಿಮಗ್ ಹಾಗೆಲ್ಲ ಏನಿಲ್ವಲ್ಲ. ಅದನ್ನ ಆ ಥರ ಮಾಡ್ಕೊಂಡಿದ್ ಯಾರು? ನೀವೇ ತಾನೆ? ನೀವು ಸುಳ್ಳು ಸಾಕ್ಷಿಗಳನ್ನ ನಂಬಿದ್ದೀರಾ. ಅದಕ್ಕೆ ಎಲ್ಲದಕ್ಕೂ ಕಾರಣ ನಾನೇ ಅಂತ ನಿಮ್ಗೆ ಅನ್ನಿಸ್ತಾ ಇದೆ ಅಷ್ಟೇ. ಸಾಕ್ಷಿ ಬಗ್ಗೆ ಯಾರ್ ಮಾತಾಡಿದ್ರು ವಿಕ್ರಾಂತ್ ಸರ್? ಏನೇನೋ ಮಾತಾಡ್ತಿದ್ದೀರಲ್ಲ. ನಾನೇನೋ ಒಂದ್ ಮಾತಾಡ್ತೀನಿ, ನೀವಿನ್ನೇನೋ ಅರ್ಥ ಮಾಡ್ಕೋತೀರಾ. ಮನೆ ಕಲ್ ಹೊಡೆದ್ರು ಅಂತ ತಾಯಿ ಮಗನ್ನ ಊರಿಗೆ ಕಳ್ಸಕ್ ನೋಡ್ತಿದ್ದೀರಾ. ಫೈನ್, ಫ್ಯಾಮಿಲಿ ಸೇಫ್ಟಿ ಇಂಪಾರ್ಟೆಂಟ್, ನಾನು ಒಪ್ಕೋತೀನಿ. ಅಟ್ ದ ಸೇಮ್ ಟೈಮ್ ನೀವ್ ಪೊಲೀಸಿಗೆ ಇನ್ಫಾರ್ಮ್ ಮಾಡ್ಬೇಕಿತ್ತಲ್ವಾ? ನೀವದನ್ ಮಾಡೇ ಇಲ್ಲ. ತೇಜು ಅನು ವಿಷಯ ಹೇಳಿ, ಅನು ನನಗೆ ಈ ವಿಷಯ ಹೇಳಿದಾಗ ನನಗಿದು ಗೊತ್ತಾಗತ್ತೆ. ಶಕ್ತಿ ಜೊತೆಗೆ ಯುಕ್ತಿನೂ ಉಪಯೋಗಿಸಿ ಹೋರಾಡ್ಬೇಕು. ಅವಾಗ ಖಂಡಿತ ರಿಸಲ್ಟ್ ಬರುತ್ತೆ. ಬರೀ ಶಕ್ತಿ ಪ್ರಯೋಗ ಮಾತ್ರ ಆದ್ರೆ ನಮ್ ಪರವಾಗಿ ರಿಸಲ್ಟ್ ಬರ್ದೇ ಹೋಗ್ಬೋದು.